ಆರ್ಸಿಬಿ ಫ್ಯಾನ್ಸ್ ಕೇಳ್ತಾ ಇದ್ರು ಆರ್ಸಿಬಿ ಟೀಮಿನ ಬಗ್ಗೆ ಅಪ್ಡೇಟ್ ಕೊಡಿ ಅಂತೇಳಿ. ಆದ್ರೆ ಇಂತ ಒಂದು ಅಪ್ಡೇಟ್ ಜೊತೆ ಬರ್ತೀನಿ ಅಂತೇಳಿ ಅನ್ಕೊಂಡಿದ್ದಿಲ್ಲ. ಆರ್ಸಿಬಿ ಟೀಮ್ ಬಗ್ಗೆ ಮತ್ತು ಆರ್ಸಿಬಿ ಪ್ಲೇಯರ್ ಬಗ್ಗೆ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಇದೆ ಮತ್ತು ಮಯಾಂಕ್ ಯಾದವ್ ಬಗ್ಗೆ ಬಿಗ್ಗೆಸ್ಟ್ ಟ್ವಿಸ್ಟ್ ಗುರು ಅದು ಏನೋ ಮತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ ಐಪಿಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇರ್ತೀನಿ. ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಟೀಮ್ ಇಂಡಿಯಾ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ನಿನ್ನೆ ಕಂಪ್ಲೀಟ್ಲಿ ಡೇ ಬಿಲಾಂಗ್ಸ್ ಟು ದ ಸ್ಪೈಡರ್ ರಿಷಬ್ ಪಂತ್ಗೆ ಅಷ್ಟೊಂದು ಸೀರಿಯಸ್ ಇಂಜರಿ ಆದ್ರೂ ಟೀಮ್ ಇಂಡಿಯಾಕ್ಕೆ ಬ್ಯಾಟಿಂಗ್ ಅವಶ್ಯಕತೆ ಇದೆ ಅಂತೇಳಿ ಇಂಜರಿ ಆದ್ರೂ ಬಂದ್ಗೆಸಿ ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡಿದರೆ. ಜಸ್ಟ್ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ಕ್ರಿಕೆಟ್ ಫ್ಯಾನ್ಸ್ ಇವರ ಒಂದು ಪರ್ಫಾರ್ಮೆನ್ಸ್ ಗೆ, ಇವರ ಒಂದು ಕಮಿಟ್ಮೆಂಟ್ ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಗುರು. ಜಸ್ಟ್ ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ ದ ವಾರಿಯರ್ ರಿಷಬ್ ಪಂತ್ ಅಷ್ಟೇ. ಈಗ ರಿಷಬ್ ಪಂತ್ ಅವರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ರಿಷಬ್ ಪಂತ್ ಆಲ್ ಸೆಟ್ 6 ವೀಕ್ ಇಂದ ಕ್ರಿಕೆಟ್ ಇಂದ ಔಟ್ ಆಗಿದ್ದಾರೆ. ಈಗ ಇವರ ರೀಪ್ಲೇಸ್ಮೆಂಟ್ ಪ್ಲೇಯರ್ ಗಾಗಿ ಅಂದ್ರೆ 5th ಟೆಸ್ಟ್ ಅಲ್ಲಿ ಇವರಿಗೆ ಒಬ್ರು ರೀಪ್ಲೇಸ್ಮೆಂಟ್ ಪ್ಲೇಯರ್ ಬೇಕು. ಆ ಒಂದು ರೀಸನ್ ಮೇಲೆ ನಮ್ಮ BCCI ಫಸ್ಟ್ ಇಶಾನ್ ಕಿಶನ್ ಗೆ ಅಪ್ರೋಚ್ ಮಾಡಿದ್ರು. ಬಟ್ ಇಶಾನ್ ಕಿಶನ್ ಒಳ್ಳೆ ಕಿಲಾಡಿ, ಜಸ್ಟ್ ಒಳ್ಳೆ ಕ್ರಿಕೆಟರ್ ಅಷ್ಟೇ ಅಲ್ಲ, ಒಳ್ಳೆ ಕಿಲಾಡಿ ಸಹ ಹೌದು. ಯಾಕಂದ್ರೆ ಇಲ್ಲ ನನಗೂ ಸಹ ಇಂಜರಿ ಆಗಿದೆ, ನಾನು ಸಹ ಈ ಒಂದು ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದೀನಿ, ನನಗೆ ಬರೋಕ್ ಆಗಲ್ಲ ಅಂತೇಳಿ ಅವರು ಕ್ಲಿಯರ್ ಕಟ್ ಆಗಿ BCCI ಕನ್ವೆ ಮಾಡಿದ್ರಂತೆ. ಆ ಒಂದು ರೀಸನ್ ಮೇಲೆ ನಮ್ಮ BCCI ಆಲ್ ಸೆಟ್ ಎನ್ ಜಗದೀಶನ್ ಅವರಿಗೆ ಅಪ್ರೋಚ್ ಮಾಡಿದರೆ ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಗಾಗಿ ಪಿಕ್ ಮಾಡಿದ್ದಾರೆ. ಆದ್ರೆ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಲವೊಬ್ರು ಕ್ರಿಕೆಟ್ ಫ್ಯಾನ್ಸ್ ಎನ್ ಜಗದೀಶನ್ ಅವರ ಬಗ್ಗೆ ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಎನ್ ಜಗದೀಶನ್ ಏನಕ್ಕೆ ಕಿತ್ತಿ ಗುಡ್ಡೆ ಹಾಕಿದ್ದಾರೆ, ನಮ್ಮ BCCI ಅವರ ಮುಂದೆ ಸಾಕಷ್ಟು ವಿಕೆಟ್ ಕೀಪರ್ ಬ್ಯಾಡ್ ಇದ್ದಾರೆ, ಆದ್ರೆ ಅವ್ರಿಗೆ ಯಾಕೆ ಪಿಕ್ ಮಾಡಿದ್ರು ಅಂತ ಒಂದು ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡ್ತಾ ಇದಾರೆ. ಬಟ್ ನನ್ನ ವ್ಯೂನ ಮೇಲೆ ಎನ್ ಜಗದೀಶನ್ ಲಾಸ್ಟ್ 2023 ಅಲ್ಲಿ ರಣಜಿ ಸೀಸನ್ ಅಲ್ಲಿ ಬರೋಬ್ಬರಿ 74 ಆವರೇಜ್ ಇಂದ ಬ್ಯಾಟಿಂಗ್ ಮಾಡಿದರೆ ಮತ್ತು ಲಾಸ್ಟ್ ವರ್ಷ 2024 ಅಲ್ಲಿ ಬರೋಬ್ಬರಿ 56 ಆವರೇಜ್ ಇಂದ ಬ್ಯಾಟಿಂಗ್ ಮಾಡಿದರೆ. ಒನ್ ಆಫ್ ದಿ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಎನ್ ಜಗದೀಶನ್ ಅವ್ರದ್ದು. ಬಟ್ ಫ್ಯಾಕ್ಟ್ ಏನಪ್ಪ ಅಂದ್ರೆ ಎನ್ ಜಗದೀಶನ್ ಪಿಕ್ ಆಗ್ಲಿ ಆಗದೇ ಇರಲಿ ಮ್ಯಾಟರ್ ಆಗಲ್ಲ. ಯಾಕಂದ್ರೆ 5th ಟೆಸ್ಟ್ ನಲ್ಲಿ ಇವರಿಗೆ ಚಾನ್ಸ್ ಸಿಗಲ್ಲ. ಥ್ರೂ ಜೂರಲಿದ್ದಾರೆ, ಅವರಿಗೆ ಚಾನ್ಸ್ ಸಿಗುತ್ತೆ. ಇವರು ಜಸ್ಟ್ ಬರಬೇಕು, ಡಗೌಟ್ ಅಲ್ಲಿ ಕುಂದಿರಬೇಕು, ಮ್ಯಾಚ್ ಅನ್ನು ನೋಡಬೇಕು ಅಷ್ಟೇ. ಅದೇ ಒಂದು ರೀಸನ್ ಮೇಲೆ ಇಲ್ಲಿ ಇಶಾನ್ ಕಿಶನ್ ಪ್ಲಾನ್ ಮಾಡಿ ಬರೋಕೆ ಆಗಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಅಪ್ಡೇಟ್ ಏಷ್ಯಾ ಕಪ್ 2025 ಬಗ್ಗೆ ಅಪ್ಡೇಟ್ ಇದೆ. ಏಷ್ಯಾ ಕಪ್ 2025 ಸ್ಟಾರ್ಟ್ ಆಗ್ತಾ ಇದೆ ಸೆಪ್ಟೆಂಬರ್ 5ಕ್ಕೆ ಮತ್ತು ಫೈನಲ್ ಮ್ಯಾಚ್ ನಡೆಯುತ್ತೆ ಅದು ಸೆಪ್ಟೆಂಬರ್ 21st ಗೆ. ಸೊ ಇಲ್ಲಿ ಏಷ್ಯನ್ ಟೀಮ್ ಎಷ್ಟು ಟೀಮ್ ಇದಾವೆ ಅಷ್ಟು ಟೀಮ್ ಈ ಒಂದು ಏಷ್ಯಾ ಕಪ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದಾವೆ. ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಅಫ್ಘಾನಿಸ್ತಾನ, ಒಮಾನ್, ಹಾಂಗ್ಕಾಂಗ್ ಮತ್ತು UAE ಎಲ್ಲಾ ಟೀಮ್ ಪಾರ್ಟಿಸಿಪೇಷನ್ ಮಾಡ್ತಾ ಇದಾರೆ. ಆದ್ರೆ ಈ ಒಂದು ಮ್ಯಾಚ್ ನಡೀತಿರೋದು ದುಬೈ ಮತ್ತು ಅಬುಧಾಬಿಯಲ್ಲಿ. ನಿನ್ನೆ ಕೆಲವೊಬ್ರು ಕಮೆಂಟ್ ಮಾಡಿದ್ರು, ಇಲ್ಲ ಗುರು ಇಂಡಿಯನ್ ಟೀಮ್ ಏಷ್ಯಾ ಕಪ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡಲ್ಲ ಅಂತೇಳಿ. ಏಷ್ಯಾ ಕಪ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ, ಆದ್ರೆ ದ ಕ್ವಶನ್ ಏನಪ್ಪಾ ಅಂದ್ರೆ ಇಲ್ಲಿ ಇಂಡಿಯನ್ ಟೀಮ್ ಅಗೇನೆಸ್ಟ್ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಅನ್ನು ಆಡ್ತಾರ ಅಂತ ಒಂದು ಬಿಗ್ ಕ್ವಶನ್. ಯಾಕೆಂದ್ರೆ ರೀಸೆಂಟ್ ಆಗಿ ನಮ್ಮ ಇಂಡಿಯನ್ ಲೆಜೆಂಡ್ ಪ್ಲೇಯರ್ಸ್ ಅಲ್ಲಿ ಅಗೇನೆಸ್ಟ್ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಆಡೋಕೆ ಬಾಯ್ಕಾಟ್ ಮಾಡಿದ್ರು. ಸೊ ಅದೇ ಒಂದು ಸೇಮ್ ರಿಪೀಟ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ವೇಟ್ ಮಾಡಮ್ಮ. ಏನು ನಮ್ಮ ಟೀಮ್ ಇಂಡಿಯಾ ಅಗೇನೆಸ್ಟ್ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಆಡೋಕೆ ರಿಜೆಕ್ಟ್ ಮಾಡುತ್ತಾ ಏಷ್ಯಾ ಕಪ್ ನಲ್ಲಿ ವೇಟ್ ಮಾಡಮ್ಮ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಓಪನ್ ಇದೆ. ನಿಮ್ಮ ಪ್ರಕಾರ ಇಂಡಿಯನ್ ಟೀಮ್ ಅಗೇನೆಸ್ಟ್ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಅನ್ನು ಆಡಬೇಕಾ ಅಥವಾ ಬೇಡ? ತಪ್ಪದೆ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇದು ನಮ್ಮ ಇಂಡಿಯನ್ ಟೀಮ್ ಬಗ್ಗೆ ಅಪ್ಡೇಟ್ಸ್. ನೆಕ್ಸ್ಟ್ ನಾವು IPL 2026 ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ ಬೇಗ ಲೈಕ್ ಮಾಡಿ ಗುರು. ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಮಯಾಂಕ್ ಯಾದವ್ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮಯಾಂಕ್ ಯಾದವ್ ಬ್ಯಾಕ್ ಸರ್ಜರಿಗೆ ಅವರು ನ್ಯೂಜಿಲೆಂಡ್ ಗೆ ಹೋಗ್ತಾ ಇದ್ದಾರೆ. ಆ ಒಂದು ಸರ್ಜರಿ ಆದ ಮೇಲೆ ಇವರಿಗೆ ಬರೋಬ್ಬರಿ 8 ರಿಂದ 10 ತಿಂಗಳ ಬೆಡ್ ರೆಸ್ಟ್ ಬೇಕು ಅಂತೆ. ಸೊ ಆಲ್ ಸೆಟ್ ಮಯಾಂಕ್ ಯಾದವ್ ನೆಕ್ಸ್ಟ್ IPL 2026 ಆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಅಲ್ಲಿ ಮಿಸ್ ಮಾಡ್ತಾ ಇದ್ದಾರೆ. ಆಲ್ ಸೆಟ್ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಹೋಗ್ತಾ ಇದ್ದಾರೆ. ಈಗ LSG ಗೆ ಬರೋಬ್ಬರಿ 11 ಕೋಟಿ ಸೇವ್ ಆಗ್ತಾ ಇದೆ. ಇದು ಮಯಾಂಕ್ ಯಾದವ್ ಅವರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಪ್ಪಾ ಅಂದ್ರೆ ಆ ಒಂದು ಸ್ಟ್ಯಾಂಪೇಡ್ ಆದ್ಮೇಲೆ ಸಾಕಷ್ಟು ಚೇಂಜ್ ಆಗ್ತಾ ಇದೆ. ಲೇಟೆಸ್ಟ್ ಆಗಿ ಒಂದು ಬಿಗ್ ರಿಪೋರ್ಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಚಿನ್ನಸ್ವಾಮಿ ಗ್ರೌಂಡ್ ಅಂದ್ರೆ ನೆಕ್ಸ್ಟ್ IPL 2026 ಗೆ RCB ಟೀಮ್ ಹೋಮ್ ಗ್ರೌಂಡ್ ಅದು ಚಿನ್ನಸ್ವಾಮಿ. ಆದ್ರೆ ನೆಕ್ಸ್ಟ್ IPL ಗೆ ನಮ್ಮ ಹೋಮ್ ಗ್ರೌಂಡ್
ಚಿನ್ನಸ್ವಾಮಿ ಗ್ರೌಂಡ್ ಇರಲ್ಲ. ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬರ್ತಾ ಇದೆ. ಲಾರ್ಜ್ ಗ್ಯಾದರಿಂಗ್ ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸೇಫ್ ಅಲ್ಲ ಅಂತ ಅಪ್ಡೇಟ್ ಇದೆ. ಅದೇ ಒಂದು ರೀಸನ್ ಮೇಲೆ ನೆಕ್ಸ್ಟ್ IPL 2026 ಗೆ RCB ಯ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲ. ಸೊ ಬೇರೆ ಗ್ರೌಂಡ್ ನ ಪ್ಲಾನ್ಸ್ ಮಾಡ್ತಾ ಇದಾರೆ, ಗೊತ್ತಿಲ್ಲ. ನಮ್ಮ BCCI ಇದರಾಗ್ಲಿ ಮತ್ತು ನಮ್ಮ RCB ಮ್ಯಾನೇಜ್ಮೆಂಟ್ ಆಗ್ಲಿ ಯಾವ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಪ್ರತಿಯೊಬ್ಬ RCB ಫ್ಯಾನ್ಸ್, ನಿಮ್ಮ ಪ್ರಕಾರ ನೆಕ್ಸ್ಟ್ IPL 2026 ಗೆ RCB ಯ ಯಾವ ಹೋಮ್ ಗ್ರೌಂಡ್ ಆದ್ರೆ ಚೆನ್ನಾಗಿರುತ್ತೆ ಕಮೆಂಟ್ಸ್ ಮಾಡಿ. ಬಟ್ ಚಿನ್ನಸ್ವಾಮಿ ಆ ಒಂದು ಗ್ರೌಂಡ್ RCB ಗೆ ಎಮೋಷನ್. ಈಗ ಆ ಒಂದು ಚಿನ್ನಸ್ವಾಮಿ ಗ್ರೌಂಡ್ ನಾವು ಮತ್ತೆ ಆ ಒಂದು ಗ್ರೌಂಡ್ ನಲ್ಲಿ ಆಡೋಕೆ ಆಗಲ್ಲ. ಸೊ ಹೋಪ್ ಫಾರ್ ದಿ ಬೆಸ್ಟ್ ಗುರು. ಡೆಫಿನೆಟ್ ಆಗಿ ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಶಾಕ್. ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಇಲ್ಲಿ RCB ಯ ಪ್ಲೇಯರ್ ಯಶ್ ದಯಾಲ್ ಅವರ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯಾವೊಬ್ಬ RCB ಫ್ಯಾನ್ಸ್ ಯಶ್ ದಯಾಲ್ ಅವರ ಈ ಒಂದು ಬಿಹೇವಿಯರ್ ನ ಬ್ಯಾಕ್ ಮಾಡ್ಲೇಬಾರ್ದು. ಏನಪ್ಪಾ ಅಂದ್ರೆ ಲಾಸ್ಟ್ ಮಂತ್ ಅದೇ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ರು. ಆದ್ರೆ ಈಗ ಲೇಟೆಸ್ಟ್ ಆಗಿ ಜಸ್ಟ್ 17 ಇಯರ್ ಓಲ್ಡ್ ಗರ್ಲ್ ಮೈನರ್ ಗುರು ಆ ಒಂದು ಹುಡುಗಿ ಬಂದ್ ಕೇಸನ್ನ ಫೈಲ್ ಮಾಡಿದಲೆ ಯಶ್ ದಯಾಲ್ ಅವರ ಮೇಲೆ. ದಿಸ್ ಇಸ್ ನಾಟ್ ಗುಡ್. ಡೆಫಿನೆಟ್ ಆಗಿ ಯಶ್ ದಯಾಲ್ ಅವರ ಆ ಒಂದು ಕೆರಿಯರ್ ಥ್ರೆಟ್ ನಲ್ಲಿದೆ. ಸೊ ನಾನಂತರೂ ಈಗ ಯಶ್ ದಯಾಲ್ ಅವರನ್ನ ಬ್ಯಾಕ್ ಮಾಡಲ್ಲ. ಯಾಕಂದ್ರೆ ಇಂತ ಒಂದು ಬಿಹೇವಿಯರ್ ಇರುವಂತ ಪ್ಲೇಯರ್ RCB ಟೀಮ್ ಅಲ್ಲಿ ಇರಲೇಬಾರ್ದು. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ ಯಶ್ ದಯಾಲ್ ಅವರ ಈ ಒಂದು ಬ್ಯಾಡ್ ಬಿಹೇವಿಯರ್ ಗೆ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ. ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಸೊ ಇದು ಕೂಡ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ನೋಡಿದ್ರು ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಾಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.